ಜಾಬ್ ಕಾಸ್ಟಿಂಗಲ್ಲಿ ಈಗ 2018 ಸೆಕ್ಷನ್ ಸಿ ಅಲ್ಲಿ ಕೇಳಿರ್ತಕ್ಕಂಥ ಒಂದು 14 ಮಾರ್ಕ್ಸ್ ಪ್ರಾಬ್ಲಮ್ನ ನಾವೀಗ ಮಾಡ್ತಿದ್ದೀವಿ. ಆ ಒಂದು ಪ್ರಾಬ್ಲಮ್ನ ನಾವು ಫಸ್ಟ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಜಾಬ್ ನಂಬರ್ 111 ಆ್ಯಂಡ್ ಫೈಂಡ್ ಔಟ್ ದ ಪ್ರೈಸ್ ಟು ಗಿವ್ ಎ ಪ್ರಾಫಿಟ್ ಆಫ್ 25% ಆನ್ ಸೆಲ್ಲಿಂಗ್ ಪ್ರೈಸ್. Material cost at rupees 3000, direct wages Department A 80 labor hours at rupees 10 per hour, Department Y 60 labor hours at rupees 6 per hour, Department Z 40 labor hours at rupees 5 per hour. Overhead expenses for 3 departments were estimated as follows. Variable overheads Department X rupees 5000 for 1000 labor hours, Department Y rupees 6000 for 3000 labor hours, Department Z rupees 2000 for 1000 labor hours. Fixed overheads are estimated at rupees 10,000 for 5000 normal working hours ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಬರ್ಕೊಳ್ಳಿ ಸೊಲ್ಯೂಷನ್. ಜಾಬ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ ಎಷ್ಟು 311 ಒಂದು ಪರ್ಟಿಕ್ಯುಲರ್ಸ್ ಟೋಮನ್ ಕಾನ್ಸ್ ನಂಬರ್ ಕೊಡಿ. ಸೊ ನಾವೀಗ ಜಾಬ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತಾ ಇದೀವಿ. ನಾವು ಕೊಟ್ಟಿರ್ತಕ್ಕಂಥ ಒಂದು ಡೀಟೇಲ್ಸ್ ನ ಬೇಸ್ ಆಗಿ ಇಟ್ಕೊಂಡು. ಸೊ ನೆಕ್ಸ್ಟ್ ಇಲ್ಲಿ ಮೆಟೀರಿಯಲ್ ಕಾಸ್ಟ್ ಆಫ್ ರುಪೀಸ್ ಎಷ್ಟು ಅಂತ ಹೇಳಿದಾನೆ 3000 rupees ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನ ಫಸ್ಟ್ ನಾವು ತಗೊಳ್ಬೇಕಾಗಿರುತ್ತೆ. ಬರ್ಕೊಳ್ಳಿ ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟು rupees 3000, ಮತ್ತೆ ಅದ್ರ ಜೊತೆಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇ ಇರಲಿ ಅದನ್ನ ನಾವು ಒನ್ ಬೈ ಒನ್ ನಾವು ತಗೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾನ. ನೆಕ್ಸ್ಟ್ ಬರ್ಕೊಳ್ಳಿ ಡೈರೆಕ್ಟ್ ವೇಜಸ್ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಆ ಡೈರೆಕ್ಟ್ ವೇಜಸ್ ನ ಏನ್ ಮಾಡ್ತಾ ಇದ್ದಾನ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದಾನ. ಸೊ ನೆಕ್ಸ್ಟ್ ಅದರಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ ಎಷ್ಟಂತ ವರ್ಕ್ ನಡೆದಿರುವಂತದ್ದು 80 ಲೇಬರ್ ಅವರ್ಸ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಡಿಪಾರ್ಟ್ಮೆಂಟ್ ಎಕ್ಸ್ ಅಲ್ಲಿ ಈ ಒಂದು ಜಾಬಿಗೋಸ್ಕರನ 80 ಅವರ್ಸ್ ವರ್ಕ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ 1 hour ವರ್ಕ್ ಮಾಡಿದ್ರೆ ಎಷ್ಟು ವೇಜ್ ಅನ್ನ ಪೇ ಮಾಡ್ತಾರಂತ 10 rupees per hour ಅಂತ ಹೇಳ್ತಾ ಇದ್ದಾನ. ಸೊ ಹಾಗಾಗಿ ಇಲ್ಲಿ ನಡೆದಿರುವಂತದ್ದು 80 hours. ಹಾಗಾಗಿ 1 hourಗೆ 10 ಆದ್ರೆ 80 hours ಎಷ್ಟು 80 into 10 ಮಾಡ್ಕೊಳ್ಳಿ 800 rupees ಬರುತ್ತೆ ವೇಜಸ್, ಡೈರೆಕ್ಟ್ ವೇಜಸ್ ಇನ್ ಡಿಪಾರ್ಟ್ಮೆಂಟ್ ಎಕ್ಸ್. ನೆಕ್ಸ್ಟ್ ಅದೇ ರೀತಿನ ಡಿಪಾರ್ಟ್ಮೆಂಟ್ ವೈ ಎಷ್ಟು ಅವರ್ಸ್ ನೋಡಿ ವರ್ಕ್ ಮಾಡಿದಿರುವಂತದ್ದು 60 ಲೇಬರ್ ಅವರ್ಸ್ ಅಂತ ಹೇಳ್ತಾ ಇದ್ದಾನೆ. 60 into 1 hourಗೆ ಎಷ್ಟಂತ ವೇಜ್ ನ ಪೇ ಮಾಡೋದು 6 rupees per hour. ಹಾಗಾದ್ರೆ ಡಿಪಾರ್ಟ್ಮೆಂಟ್ ವೈ ಅಲ್ಲಿ 1 hourಗೆ 6 rupees ವೇಜ್ ನ ಪೇ ಮಾಡ್ತಾನಂತ. ಹಾಗಾಗಿ ಎಷ್ಟು ಅವರ್ಸ್ ವರ್ಕ್ ನಡೆದಿರುವಂತದ್ದು 60 hours. 60 into 6 ಮಾಡ್ಕೊಳ್ಳಿ ಎಷ್ಟು ಬಂದಾಗ 360 ಬರುತ್ತಾ. ಇನ್ನರಲ್ಲಿ ಬರ್ಕೊಳ್ಳಿ ಇನ್ನ ನಮ್ಮ ಕಾಲಮ್. ನೆಕ್ಸ್ಟ್ ಅದೇ ರೀತಿನ ಡಿಪಾರ್ಟ್ಮೆಂಟ್ ಝೆಡ್ ಎಷ್ಟು ಅವರ್ಸ್ ವರ್ಕ್ ಮಾಡಿದಿರುವಂತದ್ದು ಡಿಪಾರ್ಟ್ಮೆಂಟ್ ಝೆಡ್ ಅಲ್ಲಿ 40 ಲೇಬರ್ ಅವರ್ಸ್. 40 into 1 hourಗೆ ಎಷ್ಟು ಅಂತ ವೇಜ್ ನ ಪೇ ಮಾಡುವಂತದ್ದು 5 rupees per hour ಅಂತ ಹೇಳ್ತಾ ಇದ್ದಾನ. into 5 ಹಾಗಾದ್ರೆ 1 hourಗೆ 5 rupees ಆದ್ರೆ 40 hoursಗೆ ಎಷ್ಟು 40 into 5 200. ಮತ್ತೆ ಏನಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇ ಕೊಡ್ಲಿ ಅದನ್ನ ನಾವು ಇಲ್ಲಿ ತಗೊಳ್ಳೇಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ನೇನು ಇಲ್ಲ ಇಲ್ಲಿ ಕೊಟ್ಟಿಲ್ಲ. ಟೋಟಲ್ ಮಾಡಿ ಔಟರ್ ಅಲ್ಲಿ ಬರ್ಕೊಂಡಾಗ 800 plus 200 1360 ಆಯ್ತು. ಮತ್ತೆ ಇಲ್ಲಿ ಆಡ್ ಅಂತ ಅದ ಆಡ್ ಮಾಡ್ಕೊಂಡಾಗ 4360 ಏನಂತ ಹೇಳ್ತೀರಾ ಅದನ್ನ ಪ್ರೈಮ್ ಕಾಸ್ಟ್ ಅಂತ ಕರೀವಿ. ಪ್ರೈಮ್ ಕಾಸ್ಟ್. ಈ ಪ್ರೈಮ್ ಕಾಸ್ಟ್ ಗೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಫ್ಯಾಕ್ಟರಿ ಓವರ್ಹೆಡ್ಸ್ ಆಡ್ ಮಾಡ್ಕೊಂತೀವಿ. ಆಗ ಫ್ಯಾಕ್ಟರಿ ಕಾಸ್ಟ್ ವರ್ಕ್ಸ್ ಕಾಸ್ಟ್ ಬರುತ್ತೆ. ಮತ್ತೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆಡ್ ಮಾಡ್ಕೊಂತೀವಿ. ಆಗ ಬರುವಂತದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅನ್ನು ಆಡ್ ಮಾಡ್ಕೊಂಡಾಗ ಟೋಟಲ್ ಕಾಸ್ಟ್ ಬರುತ್ತೆ. ಸೊ ಇಲ್ಲಿ ಅವನು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನ ಆ ಒಂದು ಫ್ಯಾಕ್ಟರಿ ಓವರ್ಹೆಡ್ಸ್ ಮತ್ತೆ ಯಾವುದು ಆಫೀಸ್ ಮತ್ತೆ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ತಕ್ಕಂಥ ಓವರ್ಹೆಡ್ಸ್ ಅನ್ನ ಅವನು ಸಪರೇಟ್ ಮಾಡಿ ಕೊಟ್ಟಿಲ್ಲ. ಅದ್ರ ಬದಲಾಗಿ ವೇರಿಯಬಲ್ ಓವರ್ಹೆಡ್ಸ್ ಅಂತ ಕೊಟ್ಟಿದ್ದಾನೆ ಮತ್ತೆ ಫಿಕ್ಸ್ಡ್ ಓವರ್ಹೆಡ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಓವರ್ಹೆಡ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್. ನಮ್ಗೆ ಇಲ್ಲಿ ಓವರ್ಹೆಡ್ಸ್ ಅನ್ನೋದು ಮಾತ್ರ ನಮ್ಗೆ ಗೊತ್ತಿರೋದ್ರಿಂದ ನೆಕ್ಸ್ಟ್ ಈ ಪ್ರೈಮ್ ಕಾಸ್ಟ್ ಗೆ ನೆಕ್ಸ್ಟ್ ಬರ್ಕೊಳ್ಳಿ ಆಡ್ ಓವರ್ಹೆಡ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಓವರ್ಹೆಡ್ಸ್ ಏನಿದೆ ಆ ಒಂದು ಓವರ್ಹೆಡ್ಸ್ ಇಲ್ಲಿ ವೇರಿಯಬಲ್ ಇದೆ ಇನ್ನೊಂದು ಫಿಕ್ಸ್ಡ್ ಇದೆ. ಸೊ ಹಾಗಾಗಿ ಫಸ್ಟ್ ಒಂದು ಕೆಲಸ ಮಾಡಿ, ಫಸ್ಟ್ ವೇರಿಯಬಲ್ ಓವರ್ಹೆಡ್ಸ್ ಅನ್ನ ನಾವು ತಗೊಳ್ಬೇಕಾಗಿರುತ್ತೆ. ಹಾಗಾಗಿ ವೇರಿಯಬಲ್ ಓವರ್ಹೆಡ್ಸ್
ಅದನ್ನು ಅಂಡರ್ಲೈನ್ ಮಾಡಿಕೊಂಡು ವೇರಿಯಬಲ್ ಓವರ್ಸ್ ಅಂಡರ್ಲೈನ್ ಮಾಡಿಕೊಂಡು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನ. ಡಿಪಾರ್ಟ್ಮೆಂಟ್ ಎ ಅಲ್ಲಿ ಎಷ್ಟು ಅವರ್ಸ್ ವರ್ಕ್ ನಡೆದಿರುತ್ತೆ 80 ಅವರ್ಸ್, ಅಷ್ಟಕ್ಕೆ ಮಾತ್ರ ವೇರಿಯಬಲ್ ಓವರ್ ಹೆಡ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿಪಾರ್ಟ್ಮೆಂಟ್ ವೈ ಅಲ್ಲಿ 60 ಅವರ್ಸ್ ಮಾತ್ರ ತಗೋಬೇಕು, ಡಿಪಾರ್ಟ್ಮೆಂಟ್ ಝೆಡ್ ಗೆ 40 ಅವರ್ಸ್ ಮಾತ್ರ ತಗೋಬೇಕು. ಬಟ್ ಇಲ್ಲಿ ಹೇಳಿರ್ತಕ್ಕಂಥದ್ದು ವೇರಿಯಬಲ್ ಓವರ್ ಹೆಡ್ಸ್ ಅಲ್ಲಿ ಕೊಡ್ತಾ ಇದ್ದಾನೆ. ಡಿಪಾರ್ಟ್ಮೆಂಟ್ ಎಕ್ಸ್ ಅಲ್ಲಿ ಎಷ್ಟು ಅಂದ್ರೆ 5000 ಅಂತ ಕೊಟ್ಟಿದ್ದಾನೆ. ಎಷ್ಟು ಅವರ್ಸ್ ಗೆ 1000 ಲೇಬರ್ ಅವರ್ಸ್ ಗೆ. ನನಗೆ ಬೇಕಾಗಿರೋದು ಎಷ್ಟು ಓನ್ಲಿ 80 ಅವರ್ಸ್ ಗೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳಿ ಡಿಪಾರ್ಟ್ಮೆಂಟ್ ಎಕ್ಸ್ ಅಂತ ಬರ್ಕೊಂಡು ಇಲ್ಲಿ ನನಗೆ 80 ಅವರ್ಸ್ ಗೆಸ್ಟ್ ಅನ್ನೋದು ಅವ್ನು ಕೊಟ್ಟಿಲ್ಲ. ಅವ್ನು ಕೊಟ್ಟಿರುವಂತದ್ದು ಎಷ್ಟು ಅವರ್ಸ್ ಗೆ 1000 ಅವರ್ಸ್ ಗೆ 5000 ರುಪೀಸ್ ಅಂತ ಹೇಳ್ತಾ ಇದ್ದಾನ. ಹಾಗಾಗಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ, ಫಸ್ಟ್ 1 ಅವರ್ ಗೆ ಎಷ್ಟು ರೂಪಾಯಿ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂತೀವಿ. ಹಾಗಾಗಿ ಡಿಪಾರ್ಟ್ಮೆಂಟ್ ಎಕ್ಸ್ ಎಷ್ಟು ವೇರಿಯಬಲ್ ಓವರ್ ಹೆಡ್ಸ್ 5000 ರುಪೀಸ್ ಅಂತ ಕೊಟ್ಟಿದ್ದಾನಲ್ಲ, 5000 ಡಿವೈಡೆಡ್ ಬೈ ಎಷ್ಟು ಅವರ್ಸ್ ಸಿಗಂತ, ಇದು 1000 ಲೇಬರ್ ಅವರ್ಸ್ ಗೆ 5000 ಡಿವೈಡೆಡ್ ಬೈ 1000 ಮಾಡಿ ಎಷ್ಟು ಬಂತು, 5000 ಡಿವೈಡೆಡ್ ಬೈ 1000 ಮಾಡಿದಾಗ ಎಷ್ಟು ಬರುತ್ತೆ, 5 ರುಪೀಸ್ ಬರುತ್ತೆ. ಅಂದ್ರೆ 1 ಅವರಿಗೆ ಈ ಒಂದು ವೇರಿಯಬಲ್ ಕಾಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸ್ ಅಲ್ಲಿ 5 ರುಪೀಸ್ ಆಗುತ್ತಂತ. ಹಾಗಾದ್ರೆ ಇಲ್ಲಿ 1 ಅವರ್ಗೆ 5 ರುಪೀಸ್ ಆದ್ರೆ ಡಿಪಾರ್ಟ್ಮೆಂಟ್ ಎಕ್ಸ್ ಅಲ್ಲಿ ಎಷ್ಟು ಅವರ್ಸ್ ವರ್ಕ್ ನಡೆದಿರುವಂತದ್ದು ಇಲ್ಲಿ ಸಿಗುತ್ತೆ ನೋಡಿ, 80 ಅವರ್ಸ್ ಅಂತ ಬರ್ಕೊಂಡಿದ್ದೀರಾ ಕರೆಕ್ಟ್ ವೇಜಸ್ ಅಲ್ಲಿ. ಸೊ ಹಾಗಾಗಿ 80 ಇಂಟು 5. ಸೊ 1 ಅವರ್ಗೆ 5 ರುಪೀಸ್ ಆದ್ರೆ 80 ಅವರ್ಸ್ಗೆ ಎಷ್ಟು 400 ರುಪೀಸ್ ಆಗುತ್ತೆ. ಅದೇ ರೀತಿ ಡಿಪಾರ್ಟ್ಮೆಂಟ್ ವೈ ತಗೊಳ್ಳಿ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ವೈ, ಇಲ್ಲಿ ಡಿಪಾರ್ಟ್ಮೆಂಟ್ ವೈ ಎಷ್ಟಾಗಿದೆ ಅಂದ್ರೆ ಟೋಟಲ್ ಅಮೌಂಟ್ 6000 ಅವರ್ಸ್ ಅಂತ ಕೊಡ್ತಾ ಇದ್ದಾನ. 6000 ರುಪೀಸ್ ಅಂತ ಕೊಡ್ತಾ ಇದ್ದಾನ. ಎಷ್ಟು ಅವರ್ಸಿಗೆ 3000 ಅವರ್ಸಿಗೆ ಡಿವೈಡೆಡ್ ಬೈ 3000 ಮಾಡ್ಕೊಳ್ಳಿ. 6000 ಡಿವೈಡ್ ಬೈ 3000 ಮಾಡ್ಕೊಂಡಾಗ 1 ಅವರ್ಗೆ ಎಷ್ಟು ಅನ್ನೋದು ಬರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ 6000 ಡಿವೈಡೆಡ್ ಬೈ 3000 ಮಾಡಿದ್ರೆ ಎಷ್ಟು ಬಂತು, 2 ರುಪೀಸ್ ಬಂತು. ಅಂದ್ರೆ 1 ಅವರ್ಗೆ 2 ರುಪೀಸ್ ಪ್ರಕಾರ ಡಿಪಾರ್ಟ್ಮೆಂಟ್ ವೈ ಅಲ್ಲಿ ವೇರಿಯಬಲ್ ಕಾಸ್ಟ್ ಆಗ್ತಾ ಇದೆ ಅಂತ. ಆದರೆ ಡಿಪಾರ್ಟ್ಮೆಂಟ್ ವೈ ಅಲ್ಲಿ ಎಷ್ಟು ಅವರ್ಸ್ ವರ್ಕ್ ನಡೆದಿರೋದು 60 ಅವರ್ಸ್. ಇಲ್ಲಿರುತ್ತೆ 60 ಅವರ್ಸ್. ಹಾಗಾಗಿ 60 ಇಂಟು 2 ಎಷ್ಟು ಬಂತು, 120 ರುಪೀಸ್ ಆಯ್ತು. ದೆನ್ ಡಿಪಾರ್ಟ್ಮೆಂಟ್ ಝೆಡ್ ಎಷ್ಟು ಟೋಟಲ್ ಆಗಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಝೆಡ್ ಅಲ್ಲಿ 2000 ಆಗಿದೆ ಅಂತ. ಎಷ್ಟು ಅವರ್ಸ್ಗೆ 1000 ಅವರ್ಸ್ಗೆ 2000 ಡಿವೈಡೆಡ್ ಬೈ 1000 ಮಾಡ್ಕೊಳ್ಳಿ. ಎಷ್ಟು ಬಂತಪ್ಪ 2000 ಡಿವೈಡೆಡ್ ಬೈ ಎಷ್ಟು 1000 ಎಸ್ ಎಷ್ಟು ಬಂತು ಅವಾಗ 2 ರುಪೀಸ್ ಬಂತು. ಇಲ್ಲಿ ಕೂಡ ಅಷ್ಟೇ 1 ಅವರ್ಗೆ 2 ರುಪೀಸ್ ಪ್ರಕಾರ ಆ ಒಂದು ವೇರಿಯಬಲ್ ಕಾಸ್ಟ್ ಆಗ್ತಾ ಇದೆ ಡಿಪಾರ್ಟ್ಮೆಂಟ್ ಝೆಡ್ ಅಲ್ಲಿ. ಆದರೆ ಡಿಪಾರ್ಟ್ಮೆಂಟ್ ಝೆಡ್ ಅಲ್ಲಿ 1 ಅವರ್ಗೆ 2 ರುಪೀಸ್ ಆದರೆ ಎಷ್ಟು ಅವರ್ಸ್ ವರ್ಕ್ ನಡೆದಿರುವಂಥದ್ದು 40 ಅವರ್ಸ್. ಸೊ ಹಾಗಾಗಿ 40 ಇಂಟು 2 ಮಾಡಿ ಎಷ್ಟು 80 ರುಪೀಸ್ ಆಯಿತು. ಸೊ ಮತ್ತೆ ಏನು ಫಿಕ್ಸೆಡ್ ಓವರ್ ಹೆಡ್ಸ್ ಅನ್ನ ಕೊಟ್ಟಿದ್ದಾನೆ. ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡಿಬಿಡಿ, ನಿಮ್ಗೆ ಈಸಿ ಆಗ್ತಾ ಹೋಗುತ್ತಾ. ಟೋಟಲ್ ಮಾಡಿ ಔಟರಲ್ಲಿ ಬರ್ಕೊಂಬಿಡಿ. 400 ಪ್ಲಸ್ 120 ಪ್ಲಸ್ ಎಷ್ಟು 80, ಟೋಟಲ್ ಎಷ್ಟಾಯಿತು 600 ಆಗುತ್ತಾ. 600 ರುಪೀಸ್ ಔಟರಲ್ಲಿ ಬರ್ಕೊಳ್ಳಿ. ಮತ್ತು 4360ಗೆ 600ನ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬಂತಪ್ಪ 4960 ರುಪೀಸ್ ಬಂತು. ಸೊ ನೆಕ್ಸ್ಟ್ ಇದನ್ನ ಏನು ಕರೆಯಕ್ಕೆ ಹೋಗಬೇಡಿ. ಯಾಕೆಂತ ಹೇಳೋದಾದ್ರೆ ನಾವಿನ್ನ ಒಂದೇ ಓವರ್ ಹೆಡ್ಸ್ ಅನ್ನ ನಾವು ತಗೊಂಡಿದ್ದೀವಿ. ಯಾವುದು ವೇರಿಯಬಲ್ ಓವರ್ ಹೆಡ್ಸ್. ಇನ್ನೂ ಒಂದು ಓವರ್ ಹೆಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಯಾವುದು ಫಿಕ್ಸೆಡ್ ಓವರ್ ಹೆಡ್ಸ್. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ನಾನು ಇಲ್ಲಿ ಬರ್ಕೊಡಿ ಓವರ್ ಹೆಡ್ಸ್ ಆ್ಯಡ್ ಓವರ್ ಹೆಡ್ಸ್ ಅಂತ ಹೆಡಿಂಗ್ ಬರ್ಕೊಂಡಿದ್ದೀರಾ. ಓಕೆ, ಅದರಲ್ಲಿ ವೇರಿಯಬಲ್ ಓವರ್ ಹೆಡ್ಸ್ ಆಯಿತು. ನೆಕ್ಸ್ಟ್ ಫಿಕ್ಸೆಡ್ ಓವರ್ ಹೆಡ್ಸ್ ಅದನ್ನ ಅಂಡರ್ಲೈನ್ ಮಾಡಿಕೊಂಡು ಫಿಕ್ಸೆಡ್ ಓವರ್ ಹೆಡ್ಸ್ ಏನಾಗುತ್ತೆ, ವೇರಿಯಬಲ್ ಓವರ್ ಹೆಡ್ಸ್ ಏನಾಯಿತು 1 ಅವರ್ಗೆ 5 ರುಪೀಸು, 1 ಅವರ್ಗೆ 2 ರುಪೀಸು, 1 ಅವರ್ಗೆ 2 ರುಪೀಸ್ ಅಂತ ಬಂತು. ಬಟ್ ಇಲ್ಲಿ ಫಿಕ್ಸೆಡ್ ಓವರ್ ಹೆಡ್ ಏನಾಗಿರುತ್ತೆ, ಅದು ವೇರಿ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಚೇಂಜಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಫಿಕ್ಸೆಡ್ ಓವರ್ ಹೆಡ್ಸ್ ಎಷ್ಟು ಅಂತ ಕೊಟ್ಟಿದ್ದಾನೆ ಅಂತ ಹೇಳೋದಾದ್ರೆ, ಫಿಕ್ಸೆಡ್ ಓವರ್ ಹೆಡ್ಸ್ ಆರ್ ಎಸ್ಟಿಮೇಟೆಡ್ ಅಟ್ ರೂಪೀಸ್ 10,000 ಫಾರ್ 5,000 ನಾರ್ಮಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಟೋಟಲ್ 10,000 ಅಷ್ಟು ಫಿಕ್ಸೆಡ್ ಓವರ್ ಹೆಡ್ಸ್ ಆಗಿದೆ ಅಂತ. ಎಷ್ಟು ಅವರ್ಸ್ ಇದೆ 5,000 ಅವರ್ಸ್. ನನಗೆ ಬೇಕಾಗಿರೋದು 10,000 ರುಪೀಸ್ ಟೋಟಲ್ 5,000 ಅವರ್ಸ್ ಸಿಗಲ್ಲ. ನನಗೆ ಬೇಕಾಗಿರೋದು 80 ಅವರ್ಸ್, 60 ಅವರ್ಸ್, 40 ಅವರ್ಸ್ಗೆ ಎಷ್ಟು ಅನ್ನೋದು ನನಗೆ ಬೇಕು. ಹಾಗಾಗಿ ನಾನು ಏನು ಮಾಡ್ಕೊತೀನಿ ಈಗ ಮತ್ತೆ ಅಗೇನ್ ಫಿಕ್ಸೆಡ್ ಓವರ್ ಹೆಡ್ಸ್ ಇನ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಎಷ್ಟು ಅಮೌಂಟ್ ಕೊಟ್ಟಿರೋದು 10,000 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಅವರ್ಸ್ ಅಂತ 10,000 ಆಗಿರೋದು 5,000 ಅಂತ. ಎಷ್ಟು ಬಂತು ಅವಾಗ 2 ರುಪೀಸ್ ಬರುತ್ತೆ. 10,000 ಡಿವೈಡೆಡ್ ಬೈ 5,000 ಮಾಡಿದಾಗ ಎಷ್ಟು ಬಂತು 2 ರುಪೀಸ್ ಬಂತು. ಇದು 1 ಅವರ್ಗೆ 2 ರುಪೀಸ್ ಫಿಕ್ಸೆಡ್ ಓವರ್ ಹೆಡ್ಸ್. ಆಗಲೇ ಹೇಳ್ದ
ಫಿಕ್ಸೆಡ್ ಓವರ್ ಹೆಡ್ಸ್ ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಬೋದು ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ಕೆಲಸ ಮಾಡಿ, ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ ಅಲ್ಲಿ ಎಷ್ಟು ಹವರ್ಸ್ ವರ್ಕ್ ನಡೆದಿದೆ ಅದನ್ನ ಬರ್ಕೊಡಿ. 80 ಪ್ಲಸ್ ಡಿಪಾರ್ಟ್ಮೆಂಟ್ ವೈ ಅಲ್ಲಿ 60 ಪ್ಲಸ್ ಡಿಪಾರ್ಟ್ಮೆಂಟ್ ಝೆಡ್ ಅಲ್ಲಿ ಎಷ್ಟು 40. ಹಾಗಾದ್ರೆ ಟೋಟಲ್ ಎಷ್ಟು ಹವರ್ಸ್ ವರ್ಕ್ ನಡೆದಿರುವಂತದ್ದು ಈ ಜಾಬಿಗೋಸ್ಕರ 80 ಪ್ಲಸ್ 60 ಪ್ಲಸ್ 40 ಎಷ್ಟಾಯಿತು 180 ಅವರ್ಸ್ ಆಗುತ್ತೆ. ಹಾಗಾದ್ರೆ 180 ಅವರ್ಸ್ ಟೋಟಲ್ ವರ್ಕ್ ನಡೆದಿರುವಂತದ್ದು. ಹಾಗಾಗಿ 180 ಅವರ್ಸ್, 1 ಅವರ್ಗೆ ಫಿಕ್ಸೆಡ್ ಕಾಸ್ಟ್ ಏನಾಗಿರುತ್ತೆ ಅದು ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಚೇಂಜಸ್ ಆಗೋದಿಲ್ಲ, 2 ರೂಪೀಸೇ ಇರುತ್ತೆ ಅಂತ ಹೇಳಿದೆ. ಹಾಗಾಗಿ 1 ಅವರ್ಗೆ 2 ರೂಪೀಸ್ ಆದ್ರೆ ಟೋಟಲ್ ಈ 3 ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಅವರ್ಸ್ ಎಷ್ಟಿರೋದು 180 ಅವರ್ಸ್. 180 ಇಂಟು 2 ಮಾಡ್ಕೊಳ್ಳಿ, ಎಷ್ಟು ಬಂತಪ್ಪ 360 ಬಂತು. ಮತ್ತೆ ಫಿಕ್ಸೆಡ್ ಓವರ್ಸ್ ಏನಾದ್ರು ಇದೆಯಾ, ಏನೂ ಇಲ್ಲ. ಟೋಟಲ್ ಮಾಡಿ ಔಟರಲ್ಲಿ ಬರ್ಕೊಂಡಾಗ 360ನೇ ಬಂತು. ಸೊ ಹಾಗಾಗಿ ಈ ಒಂದು 4960ಗೆ 360 ಆ್ಯಡ್ ಮಾಡ್ಕೊಂಡಾಗ ಎಷ್ಟು ಬಂತು 5320 5320 ರೂಪೀಸ್ ಬರುತ್ತೆ. ಏನಂತ ಹೇಳ್ತಿರೋದನ್ನ ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಟೋಟಲ್ ಕಾಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಟೋಟಲ್ ಕಾಸ್ಟಿಗೆ ಏನು ಆ್ಯಡ್ ಮಾಡ್ಕೊಂಡು ಏನು ಬರುತ್ತೆ, ಪ್ರಾಫಿಟ್ ಆ್ಯಡ್ ಆದರೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ನೆಕ್ಸ್ಟ್ ಆ್ಯಡ್ ಪ್ರಾಫಿಟ್. ಪ್ರಾಫಿಟ್ ಬಗ್ಗೆ ಏನಾದರೂ ಹೇಳಿದಾನ ಇಲ್ಲಿ, ಫಸ್ಟಲ್ಲೇ ಕೊಟ್ಟಿದ್ದಾನೆ ನೋಡಿ. ಸೊ 25% ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ. ಸೆಲ್ಲಿಂಗ್ ಪ್ರೈಸ್ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಕಾಸ್ಟ್ ಏನಿದೆ ಟೋಟಲ್ ಕಾಸ್ಟು ಅದನ್ನ ಬೇಸ್ ಆಗಿ ಇಟ್ಕೊಂಡೆ ನಾವು ಈಸಿಯಾಗಿ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಹಾಗಾಗಿ 5320 ಇಂಟು ಎಷ್ಟು ಪರ್ಸೆಂಟು 25%. 25% ಯಾವ್ರ ಮೇಲೆ 25% ಸೆಲ್ಲಿಂಗ್ ಪ್ರೈಸ್ ಮೇಲೆ. ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಗೊತ್ತಿಲ್ಲ, ಹಾಗಾಗಿ ನಾವು ಅಸ್ಯೂಮ್ ಮಾಡ್ಕೊಂತೀವಿ 100% ಸೆಲ್ಲಿಂಗ್ ಪ್ರೈಸ್ ಆದರೆ ಅದರಲ್ಲಿ 25% ಪ್ರಾಫಿಟ್ ಅಂತ, ಇನ್ನು ರಿಮೈನಿಂಗ್ ಎಷ್ಟು ಇರುತ್ತೆ 75%. ಅದೇನಾಗಿರುತ್ತೆ ಈ ಒಂದು ಟೋಟಲ್ ಕಾಸ್ಟ್ ಆಗಿರುತ್ತೆ. ಹಾಗಾಗಿ 25/75 ಮಾಡ್ಕೊಳ್ಳಿ. 5320 ಇಂಟು 25/75 ಮಾಡಿದಾಗ ಎಷ್ಟು ಬಂತು 1773 ಬರುತ್ತೆ. ಅಂದರೆ 1773.33 ಬರುತ್ತೆ. ಸೊ ಇಲ್ಲಿ ಅಷ್ಟಿದೆ 1773 ಆ್ಯಡ್ ಅಂತ ಇದೆಯಪ್ಪ. ಈಗ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು 5320ಗೆ ಪ್ಲಸ್ 1773 ಆ್ಯಡ್ ಆದರೆ 5320 ಪ್ಲಸ್ 1773 ಎಸ್ ಎಷ್ಟು ಬಂತು 7093 ಬಂತು. 7093 7 ಇಂಟು 9 ಕರೆಕ್ಟ್ ಆಗಿದೆ. 7093 ಬಂತು. ಏನಂತ ಹೇಳ್ತೀರಾ ಅದನ್ನ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿ. ಸೊ ಈ ರೀತಿಯಾಗಿ ನಾವು ಈ ಒಂದು ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿದ್ವಿ. ಇಷ್ಟು ಪ್ರಾಬ್ಲಮ್ನ ನಾವು ಅಂದರೆ ಅವ್ನು ಕೊಟ್ಟಿರುವಂಥ ಸೆಕ್ಷನ್ ಸಿ ಅಲ್ಲಿ ಇಷ್ಟು ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ 40 ಮಾರ್ಕ್ಸ್ ಸಿಗುತ್ತೆ. ಮತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಅರ್ಥ ಆಗಿಲ್ಲ ಅಥವಾ ಕನ್ಫ್ಯೂಷನ್ಸ್ ಇದ್ದರೆ ನೀವು ಆ ಒಂದು ಮೆಸೇಜ್ ಆರ್ ಕಾಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಮೆಸೇಜ್ ಮಾಡೋದ್ರಿಂದ ನೀವು ಕ್ಲಾರಿಫೈ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು.